ನಮಸ್ಕಾರ ವೀಕ್ಷಕರೇ. ಸಮೃದ್ಧಿ ವೆಲ್ನೆಸ್ ಸೆಂಟರ್ ಆಯೋಜಿಸಿರುವ ಹುಣ್ಣಿಮೆಯ ಉಚಿತ ಧ್ಯಾನ ಶಿಬಿರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಬೇರೆ ಕಡೆಯಿಂದ ಈ ಒಂದು ಟೆಲಿಕಾಸ್ಟ್ನ ಮಾಡ್ತಾ ಇದ್ದೀನಿ. ಅದರಿಂದ ಪ್ರಾಬ್ಲಿ ವಾಯ್ಸ್ ಆಗಿರ್ಬೋದು ಅಥವಾ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಒಂದು ಸ್ವಲ್ಪ ವ್ಯತ್ಯಾಸ ನಿಮ್ಗೆ ಅನ್ನಿಸ್ಬಹುದು ಬೇರೆ ಶಿಬಿರಗಳಿಗಿಂತ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಬಟ್ ಹುಣ್ಣಿಮೆಯ ದಿನ ಸುಮಾರು ವರ್ಷಗಳಿಂದ ನಾವು ಒಂದು ತಿಂಗಳು ಕೂಡ ತಪ್ಪಿಸದೆ ಫುಲ್ ಮೂನ್ ಮೆಡಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ, ನೋ ಮ್ಯಾಟರ್ ವೇರ್ ಐ ಟ್ರಾವೆಲ್ ಅಂಡ್ ವಾಟ್ ದ ಸಿಚುವೇಶನ್ ಇಸ್. ಸೊ ಅದು ಬ್ರೇಕ್ ಆಗಬಾರ್ದು ಅನ್ನೋಂಥ ಒಂದು ಉದ್ದೇಶದಲ್ಲಿ ನಾವು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆಲ್ ರೈಟ್. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಜೊತೆ ಧ್ಯಾನ ಮಾಡ್ತಾ ಇದ್ದೀರಾ ಅವರ ಅನುಕೂಲಕ್ಕೋಸ್ಕರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಗಮನಿಸಿ, ಈ ಒಂದು ಹುಣ್ಣಿಮೆ ಧ್ಯಾನದಲ್ಲಿ 30 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಇನ್ ಒನ್ ಸ್ಟ್ರೆಚ್ ನಾವು ಧ್ಯಾನ ಮಾಡ್ತೀವಿ. ನಾವು ಮಾಡುವಂತಹ ಧ್ಯಾನದ ಹೆಸರು ಆನಾಪಾನಸತಿ. ಅಂದ್ರೆ ಆನ ಅಪಾನ, ಉಸಿರು ತಗೊಳ್ಳೋದು ಉಸಿರು ಬಿಡೋದ್ರ ಜೊತೆ ಒಂದಾಗುವಂತಹ ಒಂದು ಅದ್ಭುತವಾದ ಕ್ರಿಯೆಯನ್ನು ಮಾಡ್ತೀವಿ. ಇಲ್ಲಿ ನೀವು ಕುಳಿತುಕೊಳ್ಳುವಂತಹ ಭಂಗಿ ಮೇಲೆ ಸ್ವಲ್ಪ ಗಮನ ವಹಿಸಬೇಕು. ನೀವು ಚೇರ್ ಮೇಲೆ ಕಾಲುಗಳನ್ನ ಕ್ರಾಸ್ ಮಾಡಿ ಕೂತ್ಕೋಬಹುದು. ಆಗ ನಿಮ್ಮ ಹಸ್ತನ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ನೀವು ನಂತರ ಕೆಳಗೆ ಕೂತಿದ್ದೀರಾ ಅಂತಾದ್ರೆ ಪದ್ಮಾಸನದಲ್ಲಿ ಕೂತ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಅಥವಾ ಚಿನ್ ಮುದ್ರೆಯಲ್ಲಿ ಅಥವಾ ಹಸ್ತಗಳನ್ನ ಲಾಕ್ ಮಾಡಿ ತೊಡೆ ಮಧ್ಯದಲ್ಲಿ ಹೀಗಿರಿಸಿ ಬೆನ್ನನ್ನು ಆದಷ್ಟು ನೇರವಾಗಿಟ್ಟು ಗಮನವನ್ನು ಉಸಿರಾಟದ ಮೇಲೆ ವಹಿಸಬಹುದು. ಕೆಳಗಡೆ ಕೂತ್ಕೊಂಡು ಕೂಡ ಬೆನ್ನಿಗೊಂದು ಸಪೋರ್ಟ್ ಕೊಟ್ಕೊಂಡು ರಿಕ್ಲೈನ್ ಆಗಿ ಕೂತ್ಕೊಳ್ಬಹುದು, ತಪ್ಪೇನಿಲ್ಲ. ಇಲ್ಲಿ ನಿಮ್ಮ ಥಾಟ್ಸ್ ನಿಲ್ಲಿಸಬೇಕು, ಯಾವುದು ನೆಗೆಟಿವ್ ಥಾಟ್ಸ್ ಬರಬಾರ್ದು, 100% ಫೋಕಸ್ ಮಾಡಬೇಕು ಅಂತೆಲ್ಲ ನಿಮ್ಮಲ್ಲಿ ನೀವು ಭಾರ ಹಿಡ್ಕೋಬೇಡಿ. ರಿಲ್ಯಾಕ್ಸ್ಡ್ ಆಗಿ ಎಷ್ಟಾಗುತ್ತೋ ಅಷ್ಟು 30 ಮಿನಿಟ್ಸ್ ಅಲ್ಲಿ ನಿಮಗೆ 2 ಮಿನಿಟ್ಸ್ ಕಾಮ್ ಅಂತ ಅನ್ನಿಸ್ತಾ ಸಾಕು. ಬಟ್ ಅದನ್ನ ಅಚೀವ್ ಮಾಡಬೇಕು ಅನ್ನೋ ಸ್ಟ್ರೆಸ್ ಬೇಡ. ಜಸ್ಟ್ ಲೆಟ್ ಇಟ್ ಲೂಸ್. ಅದ್ರ ಪಾಡಿಗೆ ಅದು ಸಹಜವಾಗಿ ಒಂದು ನ್ಯಾಚುರಲ್ ಸ್ಪಾಂಟೇನಿಯಸ್ ಪ್ರಾಸೆಸ್ ಆಗಿ ಎಕ್ಸ್ಪೀರಿಯನ್ಸ್ ಆಗಲಿ ನಿಮಗೆ. ಸೊ ಆರಾಮಾಗಿ ಮೃದುವಾಗಿ ಕಣ್ಮುಚ್ಕೊಂಡು ನಿಮ್ಮ ಗಮನವನ್ನ ನಿಮ್ಮ ಸಹಜವಾದ ಉಸಿರಾಟದ ಮೇಲೆ ವಹಿಸುವಂತಹ ಸಣ್ಣ ಪ್ರಯತ್ನವನ್ನ ನೀವು ಮಾಡಬೇಕು ಅಷ್ಟೇ. ಓಕೆ. ಸೊ ಆರಾಮಾಗಿ ಕಣ್ಮುಚ್ಕೊಳ್ಳಿ, ಗಮನವನ್ನ ಉಸಿರಾಟದ ಮೇಲೆ ವಹಿಸಿ. ಈ 30 ಮಿನಿಟ್ಸ್ ಅಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ 1000 ಜನ ಜೊತೆಲಿ ಧ್ಯಾನ ಮಾಡೋದ್ರಿಂದ ನಾವೆಲ್ಲರೂ ಒಂದೇ ಫ್ರೀಕ್ವೆನ್ಸಿ ಆಫ್ ಎನರ್ಜಿಲಿ ಇರೋದು ಕಷ್ಟ ಆಗುತ್ತೆ. ಒಬ್ಬರೊಬ್ಬರ ಮನಸ್ಥಿತಿ ಒಂದೊಂದು ತರ ಇರುತ್ತೆ. ಆದ್ರೆ ಸತ್ಸಂಗದ ವರ ಅಥವಾ ಗಿಫ್ಟ್ ಅಥವಾ ಅದ್ಭುತ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಸಾಮೂಹಿಕವಾಗಿ ಧ್ಯಾನ ಮಾಡಬೇಕಾದ್ರೆ ಒಬ್ರಿಗೊಬ್ರು ಸಹಾಯಕರಾಗಿ ಆ ಎನರ್ಜಿ ಲೆವೆಲ್ ನ ರೇಸ್ ಮಾಡ್ತೀವಿ. ಇದಕ್ಕೆ ಒಂದು ಕಾಮನ್ ಥ್ರೆಡ್ ತರ ಮೆಂಟರ್ದು ಇನ್ಸ್ಟ್ರಕ್ಷನ್ಸ್ ಇದ್ದೇ ಇರುತ್ತೆ. ಕಾಮನ್ ಥ್ರೆಡ್ ತರ ಒಂದು ಮ್ಯೂಸಿಕ್ ನಾವು ಉಪಯೋಗಿಸ್ತೀವಿ. ಸೊ ನಾನೀಗ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ನ ಪ್ಲೇ ಮಾಡ್ತಾ ಇದ್ದೀನಿ. ಇದು ಒಂದು ರಿದಮ್ ಅಲ್ಲಿ ಹೋಗಿ ನಿಧಾನವಾಗಿ ಒಂದು ಪೀಕ್ ಹೋಗುತ್ತೆ. ಸೊ ಇದಕ್ಕೆ ಅನುಕೂಲವಾಗ್ಲಿ ಅಂತ ಹೇಳಿ ನಮ್ಮ ಒಂದು ಮನಸ್ಥಿತಿ ಅದ್ರ ಜೊತೆಲಿ ಅಲೈನ್ಮೆಂಟ್ ಅಲ್ಲಿ ಹೋಗಕ್ಕೆ ಈ ಒಂದು ಮ್ಯೂಸಿಕ್ ನ ನಾನು ಚೂಸ್ ಮಾಡ್ತೀನಿ. ನೀವು ಪರ್ಸನಲಿ ಧ್ಯಾನ ಮಾಡ್ಬೇಕಾದ್ರೆ ಇದಕ್ಕಿಂತ ಸಟಲ್ ಆಗಿರೋ ಜೆಂಟಲ್ ಆಗಿರೋ ಮ್ಯೂಸಿಕ್ ನ ಪ್ಲೇ ಮಾಡಿ ಧ್ಯಾನ ಮಾಡಬಹುದು ಕೂಡ. ಇದೇ ತರ ಸ್ಪೆಸಿಫಿಕ್ ಆಗಿ ಇದೇ ರೀತಿಯಲ್ಲಿ ಜೋರಾಗಿ ಮ್ಯೂಸಿಕ್ ಹಾಕೊಂಡೆ ಧ್ಯಾನ ಮಾಡಬೇಕು ಅಂತಿಲ್ಲ. ಮ್ಯೂಸಿಕ್ ಇಲ್ಲದೆ ಕೂಡ ಧ್ಯಾನ ಮಾಡಬಹುದು. ಬಟ್ ದ ಬೆನಿಫಿಟ್ ಆಫ್ ಮ್ಯೂಸಿಕ್ ಇಸ್ ಇಟ್ ಹೆಲ್ಪ್ಸ್ ಅಸ್ ಟು ಫೋಕಸ್ ಬೆಟರ್. ಓಕೆ. ಸೊ ಆರಾಮಾಗಿ ಕಣ್ಮುಚ್ಕೊಳ್ಳಿ, ಗಮನವನ್ನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ವಹಿಸಿ. ಈಗ ನಿಧಾನವಾಗಿ ಒಂದು ಮ್ಯೂಸಿಕ್ ಪ್ಲೇ ಆಗುತ್ತೆ. ಆ ಒಂದು ಮ್ಯೂಸಿಕ್ ಜೊತೆಯಲ್ಲಿ ಸಂಪೂರ್ಣವಾಗಿ ಗಮನವನ್ನ ವಹಿಸ್ತಾ ಬನ್ನಿ. ಇವತ್ತು ಹುಣ್ಣಿಮೆಯ ದಿನ ಆಗಿರೋದ್ರಿಂದ ನಮ್ಮ ಮನಸ್ಸಿಗೆ 2-3 ಅಡ್ವಾಂಟೇಜಸ್ ಇದೆ. ಒಂದು, ಸಾಮೂಹಿಕವಾಗಿ ನಾವೆಲ್ಲ ಧ್ಯಾನ ಮಾಡ್ತಾ ಇರೋದು ನಮ್ಮ ಎನರ್ಜಿನ ಜಾಸ್ತಿ ಮಾಡುತ್ತೆ. ಚಂದ್ರನ ಶಕ್ತಿ ನಮ್ಮ ಎನರ್ಜಿನ ಹೆಚ್ಚು ಮಾಡೋಕೆ ಸಹಾಯ ಮಾಡುತ್ತೆ. ಅದರಿಂದ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಮನೇಲಿ ಪಿರಮಿಡ್ ಏನಾದ್ರೂ ಇದ್ರೆ ಸಣ್ಣದು ದೊಡ್ಡದು ಯಾವ್ದಾದ್ರು ಪರವಾಗಿಲ್ಲ, ನಿಮ್ಮ ಪಕ್ಕದಲ್ಲಿ ಅದನ್ನ ಇಟ್ಕೊಂಡ್ರೆ ಒಳ್ಳೇದು. ಅಥವಾ ಕ್ರಿಸ್ಟಲ್ ಅದನ್ನ ಇಟ್ಕೊಳ್ಳೇಬೇಕು ಅಂತ ಮತ್ತೇನು ಇಲ್ಲ. ಅದೊಂದು ಮಾಧ್ಯಮ, ಸಹಾಯ ಮಾಡುತ್ತೆ ಬೆಟರ್ ಫೋಕಸ್, ಬೆಟರ್ ಎನರ್ಜಿ ಫ್ಲೋಗೆ. ಸೊ ಯು ಕ್ಯಾನ್ ಕೀಪ್ ಇಟ್ ನೆಕ್ಸ್ಟ್ ಟು ಯು ಅಂಡ್ ಜಸ್ಟ್ ಜೆಂಟ್ಲಿ ಕ್ಲೋಸ್ ಯುವರ್ ಐಸ್. 30 ನಿಮಿಷ ಆದಮೇಲೆ ಮತ್ತೆ ಮೆಡಿಟೇಷನ್ ಆದಮೇಲೆ ಮತ್ತೆ ನಾನು ಗೈಡೆಡ್ ಮೆಡಿಟೇಷನ್ ಮಾಡಿಸ್ತೀನಿ. ಹುಣ್ಣಿಮೆಯ ವಿಶೇಷವಾದ ದಿನದಂದು ಚಂದ್ರನ ಬೆಳಕಿಗೆ ಸಂಬಂಧಪಟ್ಟ ಧ್ಯಾನವನ್ನು ಮಾಡೋಣಂತೆ. ಸೊ ಆರಾಮವಾಗಿ ರಿಲ್ಯಾಕ್ಸ್ಡ್ ಆಗಿ ಕಣ್ಮುಚ್ಕೊಳ್ಳಿ. ಧ್ಯಾನ ಆದಮೇಲೆ ಮತ್ತೆ ಮಾತಾಡ್ತೀನಿ. 30 ಮಿನಿಟ್ಸ್ ವಿ ಆರ್ ಗೋಯಿಂಗ್ ಟು ಬಿ ಇನ್ ದ ಸ್ಟೇಟ್.
ಹಸ್ತ ಮುಂದಕ್ಕೊಂದು ಚೆನ್ನಾಗಿ ಉಜ್ಕೊಳ್ಳಿ, ಶಾಖಶಕ್ತಿ ಬರೋವರೆಗೂ ಚೆನ್ನಾಗಿ ಉಜ್ಕೊಳ್ಳಿ. ನಿಧಾನವಾಗಿ ಹಸ್ತಗಳನ್ನು ಕಣ್ಮೇಲೆ ಇರಿಸಿ, ಹಸ್ತದಿಂದ ಬರುವ ಶಾಖಶಕ್ತಿಯ ಸಹಾಯದಿಂದ ನಿಮ್ಮ ಕಣ್ಗಳ ಮೂಲಕ ಇಡೀ ದೇಹಕ್ಕೆ ಶಕ್ತಿ ವರ್ಗಾವಣೆ ಆಗ್ತಾ ಇದೆ. ಈಗ ಆರಾಮವಾಗಿ ರಿಲ್ಯಾಕ್ಸ್ಡ್ ಆಗಿ ಕಣ್ಬಿಟ್ಟು ಸಂತೋಷದಿಂದ ಒಂದು ಸ್ಮೈಲ್ ಮಾಡ್ತಾ ಕಣ್ಬಿಟ್ಟು ಹೊರಗಡೆ ಬನ್ನಿ. ವಾವ್, ಸೋ ರಿಫ್ರೆಶಿಂಗ್. ನಾನು ಆಗಲೇ ಹೇಳಿದಾಗೆ 30 minutes absolute focus is not our goal. ಜಸ್ಟ್ ನೀವು ಮರ್ತು ಹೋಗುವಂಥ ಒಂದೆರಡು ಕ್ಷಣ ಇನಿಷಿಯಲಿ ಒಂದು ಗ್ಲಿಮ್ಸ್ ಬರುತ್ತೆ. ಅಂಡ್ ದೆನ್ ವಿ ಸ್ಟಾರ್ಟ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್ ಅಂಡ್ ಬೆಟರ್. ಓಕೆ, ಸೂಪರ್. ರೈಟ್, ಯೂಶಲಿ ನಾವೊಂದು ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ. ಆನಾಪಾನಸತಿ ಮೆಡಿಟೇಷನ್ ಮಾಡಿದ್ಮೇಲೆ ಅಷ್ಟವಕ್ರ ಗೀತ ಪಠನೆ ಮಾಡ್ತೀವಿ, ಆಮೇಲೆ ಶಾಂತಿ ಮಂತ್ರಗಳನ್ನ ಹೇಳ್ತೀವಿ, ಅದಾದಮೇಲೆ ಗೈಡೆಡ್ ಮೆಡಿಟೇಷನ್ ಮಾಡ್ತೀವಿ, ಓಂ ಪ್ರಭು ಶಾಂತಿ ಮಾಡಿಸ್ತೀವಿ. ಬಟ್ ಆಸ್ ಐ ಸೆಡ್, ಐ ಆಮ್ ಟ್ರಾವೆಲಿಂಗ್, ಅದರಿಂದ ಅದೆಲ್ಲ ಸಾಧ್ಯ ಆಗ್ತಾ ಇಲ್ಲ ಇವತ್ತಿನ ಸೆಷನಲ್ಲಿ. ಬಟ್ ಆದರೂ ಕೂಡ ನಾವು ಖಂಡಿತ ಗೈಡೆಡ್ ಮೆಡಿಟೇಷನ್ ಮಾಡೋಣಂತೆ. ಸೊ ಆರ್ ಯು ರೆಡಿ? ತಾನೇ ಇಂಟೆನ್ಸ್ ಮೆಡಿಟೇಷನ್ ಮಾಡಿ ಮತ್ತೆ ಮೆಡಿಟೇಟಿವ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋದು ಕಷ್ಟ ಅನ್ಸೋದು, ಒಂದೆರಡು ನಿಮಿಷ ಮಾತಾಡೋಣ, ಆಮೇಲೆ ವಿ ಕ್ಯಾನ್ ಸ್ಟಾರ್ಟ್. ರೈಟ್. ಸೊ ಗೈಡೆಡ್ ಮೆಡಿಟೇಷನ್ದು ಅಡ್ವಾಂಟೇಜ್ ಏನಪ್ಪಾ ಅಂದರೆ, ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ನಮ್ಮನ್ನು ನಾವು ಹಾಗೆ ಬಿಟ್ಬಿಟ್ರೆ ನಮ್ಮ ಮೈಂಡ್ ತುಂಬ ಬೇಗ ಡಿವೇಟ್ ಆಗುತ್ತೆ. ಅದೇ ಯಾರಾದರೂ ಒಬ್ರು ಮೆಂಟರ್ ಥರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ನಿಮ್ಮ ಕಲ್ಪನೆಗೆ, ನಿಮ್ಮ ಭಾವನೆಗೆ ಒಂದು ಸೇತುವೆ ಥರ ಸಹಾಯ ಮಾಡ್ತಾ ಹೋದರೆ ಅದರ ಆಳದ ವಿಷಯಕ್ಕೆ ಇಳಿಯೋಕ್ಕೆ ಸಹಾಯ ಆಗುತ್ತೆ. ಸೊ ಗೈಡೆಡ್ ಮೆಡಿಟೇಷನ್ ಅದಕ್ಕೋಸ್ಕರ ತುಂಬ ಲಾಭದಾಯಕ ತುಂಬ ಜನಕ್ಕೆ. ಯಾರೆಲ್ಲ ನಮ್ಮ ಸ್ವಯಂ ಪ್ರೀತಿ 365 ಇಡೀ ವರ್ಷ ಪೂರ್ತಿ ಲೈವ್ ಆಗಿ ನಮ್ಮ ಜೊತೆ ಧ್ಯಾನ ಮಾಡೋ ಪ್ರೋಗ್ರಾಮಲ್ಲಿ ಇದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಹೇಗೆ ನಮಗೆ ಹಲವಾರು ವಿಚಾರ ಗೊತ್ತಿದ್ರೂ ಕೂಡ, ಅಫ್ಕೋರ್ಸ್ ಪ್ರತಿನಿತ್ಯ ನಾವು ಬೇರೆ ಬೇರೆ ಟಾಪಿಕ್, ಹೊಸ ಹೊಸ ವಿಷಯ ಕಲಿತಾ ಇದ್ದೀವಿ. ಆದರೆ ಆ ಒಂದು ವಿಚಾರದ ಬಗ್ಗೆ ನಾವು ಕೂತ್ಕೊಂಡು ಯಾವತ್ತೂ ಚಿಂತನೆ ಮಾಡಿರೋದಿಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್, ಗ್ರಹಗಳ ಬಗ್ಗೆ ಆಗಿರಬಹುದು, ಪ್ರಕೃತಿಯ ಬಗ್ಗೆ ಆಗಿರಬಹುದು, ಒಂದು ಬೆಳಕಿನ ಬಗ್ಗೆ ಆಗಿರಬಹುದು, ಆಜ್ಞಾಚಕ್ರದ ಬಗ್ಗೆ ಆಗಿರಬಹುದು, ಹಿರಣ್ಯಗರ್ಭಯಾನ ಆಗಿರಬಹುದು, ಈ ಥರ. ಸೊ ದೇರ್ ಆಲ್ ಸಮಥಿಂಗ್ ಎಲ್ಲೋ ಒಂದು ಕಡೆ ಕೇಳಿರ್ತೀವಿ, ಬಟ್ ಅದರ ಆಳಕ್ಕೆ ಇಳಿಯೋಕೆ ಕಷ್ಟ ಆಗ್ತಾ ಇರುತ್ತೆ. ಆಗ ಗೈಡೆಡ್ ಮೆಡಿಟೇಷನ್ ತುಂಬ ಸಹಾಯ ಮಾಡುತ್ತೆ. ಅದೇ ಥರ ಇವತ್ತಿನ ಟಾಪಿಕ್ ನಾನು ಚೂಸ್ ಮಾಡಿರೋದು ಏನಂದರೆ ಹುಣ್ಣಿಮೆ ಬೆಳಕಿಂದು. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಬಿಫೋರ್ ಐ ಫರ್ಗೆಟ್. ಬರುವ ಭಾನುವಾರ ಸಂಜೆ 5 ಗಂಟೆಯಿಂದ 8 ಗಂಟೆಗೆ ಕುಂಡಲಿನಿ ಜಾಗೃತಿಯ ಒಂದು ವಿಶೇಷವಾದ ಕಾರ್ಯಾಗಾರ ಇದೆ. ಸೊ ಕುಂಡಲಿನಿ ಶಕ್ತಿ ಬಗ್ಗೆ ನಾವು ಒಂದು 3-4 ತಾಸಲ್ಲಿ ಪೂರ್ತಿ ಅದನ್ನು ಜಾಗೃತ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ಮೂಢನಂಬಿಕೆ. ಆದರೆ ಅದ್ರ ಬಗ್ಗೆ ಅರಿವು ಮೂಡಿಸ್ಕೋದು. ಈಗ ಚಕ್ರದ ಬಗ್ಗೆ ತಿಳ್ಕೊಂಡು ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರೆ ನಮ್ಮ ಸಪ್ತ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋಕೆ, ಹೆಲ್ದಿ ಮಾಡೋಕೆ ಸಹಾಯ ಆಗುತ್ತೆ. ಯೋಗ ಬಗ್ಗೆ ತಿಳ್ಕೊಂಡ್ರೆ ದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ವಿ ಗೆಟ್ ಬೆಟರ್ ಅಲ್ವಾ, ಆ ಥರ. ಸೊ ಆ ಕಾನ್ಸೆಪ್ಟ್ ಅಂದ್ರೆ ಏನು, ಇದ್ರ ಬಗ್ಗೆ ತುಂಬ ಮೂಢನಂಬಿಕೆಗಳು ಇದೆ. ಕುಂಡಲಿನಿ ಶಕ್ತಿ ಅಂದ್ರೆ ಹಾಗೆ ಹೀಗೆ ಏನೋ ಹೆಂಗೆಂಗೋ ಮೈ ಮೇಲೆ ಬಂದಂಗೆಲ್ಲ ಆಡ್ಬಿಡ್ತಾರೆ, ಯಾರೋ ಬೇರೆಯವ್ರು ನಿಮ್ಗೆ ಜಾಗೃತ ಮಾಡ್ತಾರೆ. ಸಿಂಪಲ್ ಆಗಿ ಅದನ್ನು ಅರ್ಥ ಮಾಡಿಕೊಂಡು ಡೈಲಿ ಲೈಫಲ್ಲಿ ಈಸಿಯಾಗಿ ಅದನ್ನು ಆಕ್ಟಿವೇಟ್ ಮಾಡಿಕೊಂಡು ನಮ್ಮ ಒಳಗಡೆ ಇರೋ ಇಮ್ಮೆನ್ಸ್ ಪೊಟೆನ್ಷಿಯಲ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಕೆ ಸಹಾಯ ಆಗುವಂಥ ಕಾರ್ಯಾಗಾರ ಇದಾಗಿರುತ್ತೆ. ಆಸಕ್ತಿ ಇದ್ರೆ ಡೀಟೇಲ್ಸ್ ನಾನು ಸ್ವಲ್ಪ ಹೊತ್ತಲ್ಲೇ ಕಮೆಂಟ್ ಬಾಕ್ಸಲ್ಲಿ, ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತೀವಿ. ಅಫ್ಕೋರ್ಸ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ವಾಟ್ಸಪ್ ಕಮ್ಯುನಿಟೀಸಲ್ಲಿ ನಿಮಗೆ ಸಿಗತ್ತೆ. ಓಕೆ, ಒನ್ ಸ್ಮಾಲ್ ಇನ್ಸ್ಟ್ರಕ್ಷನ್. ನಮ್ಮದು ಸಮೃದ್ಧಿ ವಾಟ್ಸಪ್ ಕಮ್ಯುನಿಟಿ ಇದೆ, ಅದೊಂದು ಲಿಂಕ್. ಆ ಲಿಂಕನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ನೀವು ನಮ್ಮ ಆಫೀಸ್ ಅವರ್ಸಲ್ಲಿ ಸೋಮವಾರದಿಂದ ಶನಿವಾರ 10:30 ಮೇಲೆ 6 ಗಂಟೆ ಒಳಗೆ ಫೋನ್ ಮಾಡಿದ್ರೆ ನೀವು ವಾಟ್ಸಪ್ ಕಮ್ಯುನಿಟಿದು ಲಿಂಕ್ ಕೊಡಿ. ಗ್ರೂಪ್ ಅಲ್ಲ, ಅದೊಂದು ಕಮ್ಯುನಿಟಿ. ನೀವು ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಮ್ಮ ಎಲ್ಲ ಪೋಸ್ಟ್ಗಳು, ಕ್ಲಾಸ್ಗಳು, ಫ್ರೀ ವರ್ಕ್ಶಾಪ್ ಡೀಟೇಲ್ಸು ಇದೆಲ್ಲ ಶೇರ್ ಆಗುತ್ತೆ. ವಿಡಿಯೋಸ್ಗಳು ಲೇಟೆಸ್ಟು ಎಲ್ಲ ನಿಮ್ಮ ಆ ಕಮ್ಯುನಿಟಿಗೆ ಬರುತ್ತೆ. ಸೊ ಈ ಒಂದು ವಾಟ್ಸಪ್ ಕಮ್ಯುನಿಟಿಯ ಉಪಯೋಗವನ್ನು ನೀವು ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಆರ್ ಯು ರೆಡಿ ಫಾರ್ ನೆಕ್ಸ್ಟ್ ಪಾರ್ಟ್ ಆಫ್ ಮೆಡಿಟೇಷನ್ ನಾವು? ರೈಟ್, ಕಣ್ಮುಚ್ಕೊಳ್ಳಿ. ನಿಧಾನವಾಗಿ ನಿಮ್ಮ ದೇಹ ಹಗುರವಾಗಿದೆ, ಮನಸ್ಸು ಕೂಡ ಸಂಪೂರ್ಣ ರಿಲ್ಯಾಕ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಆತ್ಮೀಯರೇ, ಇವತ್ತು ನಾವೆಲ್ಲರೂ ಹುಣ್ಣಿಮೆಯ ಬೆಳಕಿನ ಮೇಲೆ ನಿರ್ದಿಷ್ಟವಾಗಿ ಧ್ಯಾನವನ್ನು ಮಾಡೋಣ. ಈ ಒಂದು ಹುಣ್ಣಿಮೆಯ ಬೆಳಕಿನ ಧ್ಯಾನದಲ್ಲಿ 2 ಪ್ರಮುಖ ಅಂಶಗಳನ್ನ ನಾವು ಆಳವಾಗಿ ಗಮನಿಸೋಣ. ಈ ಧ್ಯಾನವನ್ನ ಯಾರು ಬೇಕಾದ್ರೂ ಮಾಡಬಹುದು, ಯಾವುದೇ ವಯಸ್ಸು ಅಥವಾ ಯಾವುದೇ ರೀತಿಯ ನಿರ್ಬಂಧನಗಳಿಲ್ಲ. ಈ ಒಂದು ಧ್ಯಾನದ ಸಹಾಯದಿಂದ ನಮ್ಮ ಮನಸ್ಸನ್ನ ಹೆಚ್ಚು ಆಳವಾಗಿ ನಿಯಂತ್ರಣ ತಗೊಳ್ಳೋಕೆ, ಆನಂದಕರವಾದ ಅನುಭವಗಳನ್ನು ಪಡೆಯೋಕೆ ಮತ್ತು ದೈಹಿಕವಾಗೂ ಕೂಡ ಸಾಕಷ್ಟು
ಲಾಭವನ್ನು ಅಂತರ್ಚಿಕಿತ್ಸಾ ಶಕ್ತಿಯನ್ನು ಜಾಗೃತ ಮಾಡೋದ್ರಿಂದ ಅನುಭವಿಸೋಕೆ ಸಹಾಯ ಆಗುತ್ತೆ. ಅಫ್ಕೋರ್ಸ್ ಧ್ಯಾನದಿಂದ ಅಸಂಖ್ಯಾತ ಲಾಭಗಳಿವೆ, ಬಟ್ ನಿರ್ದಿಷ್ಟವಾಗಿ ನಾವು ಇದರಿಂದ ಏನ್ ಲಾಭ ಅಂತ ಗಮನಿಸೋದೇ ಆದ್ರೆ ಇದನ್ನು ಕೂಡ ಪಡ್ಕೊಳ್ಬಹುದು. ಈಗ ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಕ್ರಿಯಾಶೀಲತೆಯನ್ನು ಉಪಯೋಗಿಸಿಕೊಂಡು ಸುಂದರವಾದ ಬಯಲಿನಲ್ಲಿ ಹುಣ್ಣಿಮೆಯ ಬೆಳಕಿನಲ್ಲಿ ನೀವೊಬ್ಬರೇ ಏಕಾಂತದಲ್ಲಿದ್ದೀರಾ, ಆನಂದದಲ್ಲಿದ್ದೀರಾ ಎಂದು ಭಾವಿಸಿ ಸಂಪೂರ್ಣ ಜಾಗೃತರಾಗಿ ಅರಿವಿನಿಂದ ಒಂದು ಸುಂದರವಾದ ಮುಗುಳು ನಗೆಯನ್ನು ಬೀರ್ತಾ ನಿಧಾನವಾಗಿ ನಿಮ್ಮ ಮುಚ್ಚಿರುವ ಕಣ್ಣಿನ ಸಹಾಯದಿಂದ ಕಲ್ಪನಾ ಶಕ್ತಿಯ ಮಾರ್ಗದಲ್ಲಿ ಹುಣ್ಣಿಮೆಯ ಬೆಳಕಿನಲ್ಲಿ ಏಕಾಂತದಲ್ಲಿ ನೀವಿರುವ ಸುಂದರವಾದ ದೃಶ್ಯವನ್ನ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿ. ಆತ್ಮೀಯರೇ, ಮುಚ್ಚುಮರೆ ಇಲ್ಲದೆ ಎಲ್ಲವೂ ನಿನ್ನ ಮುಂದೆ ಬಿಚ್ಚಿಡುತ್ತಾ ಇದ್ದೀನಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಧಾನವಾಗಿ ಭಗವಾನ್ ಕೃಪೆಯಿಂದ ಸಂಪೂರ್ಣವಾಗಿ ನಿಮ್ಮ ಅಂತರಂಗವನ್ನ ಆ ಚಂದ್ರನ ಬೆಳಕಿನಲ್ಲಿ ಆ ದೈವಿ ಶಕ್ತಿಗೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ತೆರೆದಿಡುತ್ತಾ ಇರೋ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ. ನಿಮ್ಮೆಲ್ಲ ವಿಚಾರಗಳು, ಗುಟ್ಟುಗಳು, ಭಯ ಮತ್ತು ನಿಮ್ಮ ಆಸೆ, ಮುಂಬರುವ ಗುರಿಗಳು ಎಲ್ಲವನ್ನು ಆ ಬೆಳಕಿನಲ್ಲಿ ನೀವು ಸಂಪೂರ್ಣವಾಗಿ ತೆರೆದಿಡುವ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ. ಈ ಅಮೋಘವಾದ ಅನುಭವದ ಸಹಾಯದಿಂದ ಆತ್ಮೀಯರೇ, ಈಗ ನಿಧಾನವಾಗಿ ಶುಭ್ರವಾದ ಆ ಚಂದ್ರನ ಬೆಳಕಿನಲ್ಲಿ ಹಾಲಿನ ರೀತಿ, ಬೆಳಕಿನ ಹಾಲಿನ ರೀತಿ ಚಂದ್ರನ ಪ್ರಕಾಶಮಾನವಾದ ಶಕ್ತಿ ನಿಮ್ಮೆಡೆಗೆ ಧಾರಾಕಾರವಾಗಿ ಹರಿತಾ ಇರುವ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ. ಈ ಅಮೋಘವಾದ ಪ್ರಕಾಶಮಾನವಾದ ಬೆಳಕು ಪ್ರಪ್ರಥಮ ಬಾರಿಗೆ ನಿಮ್ಮ ಭಯ, ಅಭದ್ರತೆ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿರುವ ನ್ಯೂನ್ಯತೆಗಳ ಮೇಲೆಲ್ಲ ಧಾರಾಕಾರವಾಗಿ ಹರಿಯುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಚಂದ್ರನ ತಣ್ಣನೆಯ ಬೆಳಕು ನಿಮ್ಮೆಲ್ಲ ನ್ಯೂನ್ಯತೆಗಳ ಮೇಲೆ ಕೃಪೆ ತೋರಿ ಅದನ್ನೆಲ್ಲ ಸಂಪೂರ್ಣವಾಗಿ ಪ್ರೀತಿ, ಶಾಂತಿ ಮತ್ತು ಚಂದ್ರನ ಹುಣ್ಣಿಮೆಯ ಬೆಳದಿಂಗಳ ಬೆಳಕಿನಂತೆ ಪ್ರಶಾಂತವಾದ ಮನಸ್ಥಿತಿಗೆ ಕರೆದೊಯ್ತಾ ಇದೆ. ಈ ಅನುಭವಗಳು ಈ ಹಿಂದೆ ಗತಿಸಿ ಹೋದವು ಅಥವಾ ಮುಂಬರುವ ಯಾವುದೋ ಸಮಸ್ಯೆಯ ಅಭದ್ರತೆ ಅಥವಾ ವಾಸ್ತವದಲ್ಲಿ ನಿಮಗಿರುವ ಹಲವಾರು ಮಾನಸಿಕ ಕಿರಿಕಿರಿ ಇವೆಲ್ಲವನ್ನೂ ಸೇರಿ ಅಸಮಾಧಾನಕರ ಅಸಮತೋಲನವನ್ನ ಅನುಭವಿಸುತ್ತಿರುವ ಈ ಎಲ್ಲ ಶಕ್ತಿಗಳಿಗೆ, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ, ನಿಮ್ಮ ಅಜ್ಞಾನದಿಂದ ಸೃಷ್ಟಿಯಾಗಿರುವ ಈ ಸ್ಥಿತಿಗಳಿಗೆ ಚಂದ್ರನ ಬೆಳಕಿನ ಕೃಪೆಯ ಸ್ಪರ್ಶವಾಗುತ್ತಿದೆ. ಈಗ ಇನ್ನೂ ಆಳವಾದ ಧ್ಯಾನ ಸ್ಥಿತಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇರುವಂತಹ ಮನಸ್ಸು ಚಂದ್ರನ ಶಕ್ತಿಯ ಸಹಾಯದಿಂದ ಈ ಎಲ್ಲ ಸುಂದರವಾದ ಅನುಭವಗಳು ಈಗ ನಿಮ್ಮ ಯಾವೆಲ್ಲ ಅಮೋಘವಾದ ಉಡುಗೊರೆಗಳನ್ನು ಪ್ರಕೃತಿ ದಯಪಾಲಿಸಿದ್ಯೋ, ನಿಮ್ಮ ಕ್ರಿಯಾಶೀಲತೆ, ಬುದ್ಧಿವಂತಿಕೆ, ಚಾಣಾಕ್ಷತನ, ಒಳ್ಳೆಯತನ, ಧೈರ್ಯ ಅಥವಾ ನೀವೀಗಾಗಲೇ ಸಾಧಿಸಿರುವ ಹಲವಾರು ಗುರಿಗಳು, ಪ್ರಶಂಸೆ, ಈ ಎಲ್ಲದರ ಮೇಲೆ ಚಂದ್ರನ ಬೆಳಕು ಆವರಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ.
ಆತ್ಮೀಯರೇ, ನಿಮ್ಮ ನ್ಯೂನತೆಗಳು ಅರಿವು ಅಮೂಲ್ಯವಾದ ಪಾಠವಾಗಿ ಚಂದ್ರನ ಬೆಳಕಿನಿಂದ ಪರಿವರ್ತನೆ ಪಡೆಯುತ್ತಿದ್ದ ಹಾಗೆ ನಿಮ್ಮೆಲ್ಲ ಸಾಧನೆಗಳು ನಿಮ್ಮ ಆಸ್ತಿ, ನೀವು ಈಗಾಗಲೇ ಪಡೆದಿದ್ದೀರಿ ಎಂದು ಹೆಮ್ಮೆ ಪಡುವ ಎಲ್ಲ ವಸ್ತುಗಳು, ವಿಚಾರಗಳು, ವ್ಯಕ್ತಿತ್ವಗಳೆಲ್ಲವೂ ಈಗ ಸಂತೃಪ್ತಿಯ ಶಕ್ತಿಯ ಜೊತೆ ಒಂದಾಗುತ್ತಿದೆ. ಯು ಆರ್ ಫೀಲಿಂಗ್ ಅಬ್ಸಲ್ಯೂಟ್ ಕಂಟೆಂಟ್ಮೆಂಟ್ ವಿತ್ ಆಲ್ ದಟ್ ಯು ಆಲ್ರೆಡಿ ಪೊಸೆಸ್. ಚಂದ್ರನ ಬೆಳಕಿನ ಸಹಾಯದಿಂದ ಈ ದಿವ್ಯವಾದ ಸಂತೃಪ್ತಿಯ ಅನುಭವವನ್ನು ನಿಮ್ಮ ಹೃದಯ ಅನುಭವಿಸುತ್ತಿರುವ ಹಾಗೆ ಕೆಲವು ಕ್ಷಣಗಳ ಕಾಲ ಕಲ್ಪಿಸಿಕೊಳ್ಳಿ. ಎಲ್ಲ ನ್ಯೂನತೆಗಳು ಅರಿವಾಗಿ ಎಲ್ಲ ಸಾಧನೆಗಳು ಸಂತೃಪ್ತಿಯಾಗಿ ಪರಿಪೂರ್ಣತೆಯ ಭಾವನೆಯನ್ನು ನಿಮ್ಮೊಳಗೆ ಜಾಗೃತ ಮಾಡುತ್ತಾ ಇರುವ ಅದ್ಭುತವಾದ ಕ್ಷಣಗಳನ್ನು ಮಾನಸಿಕವಾಗಿ ಭಾವಿಸಿ. ನಿಮ್ಮೊಳಗಿನ ಈ ಪರಿಪೂರ್ಣತೆಯನ್ನು ಪೂರ್ಣಚಂದ್ರನ ಶಕ್ತಿಯಂತೆ ಸಂಪೂರ್ಣವಾಗಿ ಅನುಭವಿಸುವ ಪ್ರಯತ್ನವನ್ನು ಮಾಡಿ. ಈ ಸಂತೃಪ್ತಿ, ಸಮಾಧಾನಕರ ಮನಸ್ಥಿತಿ ಈ ಕ್ಷಣದಿಂದ ನಿಮ್ಮೆಲ್ಲ ನೆನಪುಗಳು, ಭವಿಷ್ಯದ ಸಂಕಲ್ಪಗಳು, ಪ್ರಯತ್ನಗಳು, ವಿಚಾರಗಳಲ್ಲಿ ಸಹಜವಾಗಿ ಹರಿಯುವ ಉತ್ಸಾಹದ ಶಕ್ತಿಯಾಗಿ ಈಗ ಪರಿವರ್ತನೆಗೊಳ್ಳುತ್ತಿದೆ. ಈ ಅಮೋಘವಾದ ಕ್ಷಣವನ್ನು ಆನಂದದಿಂದ ಅನುಭವಿಸಿ. ಆತ್ಮೀಯರೇ, ಈ ಸುಂದರವಾದ ಗೀತೆಯ ಸಹಾಯದಿಂದ ಇನ್ನೂ ಆಳವಾದ ಧ್ಯಾನ ಸ್ಥಿತಿಗೆ ಜಾರೋಣ ಬನ್ನಿ. ಬ್ಯೂಟಿಫುಲ್. ನಿಧಾನವಾಗಿ ಇವಾಗ ನೀವೇ ಕಣ್ಬಿಟ್ಟು ಧ್ಯಾನದಿಂದ ಹೊರಬನ್ನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸೆಲ್ಫ್ ಲವ್ 365 ಪ್ರೋಗ್ರಾಮಲ್ಲಿ ದಿನ ನಮ್ಮ ಜೊತೆ ಲೈವ್ ಆಗಿ ಮೆಡಿಟೇಟ್ ಮಾಡ್ತಾ ಇದ್ದೀರೋ, ನಾಳೆ ಬೆಳಗ್ಗೆ 6 ಗಂಟೆಗೆ ಸಿಗ್ತೀನಿ. ಯಾರೆಲ್ಲ ಭಾನುವಾರದ ಕಾರ್ಯಾಗಾರಕ್ಕೆ ಬರ್ತಿರೋ, ಕುಂಡಲಿನಿ ವರ್ಕ್ಶಾಪಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಮೈಲ್ ಮಾಡ್ತಾ ಇರಿ, ಆರಾಮಾಗಿರಿ. ನಮಸ್ಕಾರ.